ಹದಿನಾರು ವರ್ಷದಲ್ಲಿದ್ದಾಗಲೇ ಈತ ತನ್ನ ತಂದೆಯನ್ನು ಕೂಡ ಮೀರಿಸಿದ್ದ. ಮಹಾಭಾರತ ಯುದ್ಧದಲ್ಲಿ ಭೀಷ್ಮರೊಂದಿಗೆ ಯುದ್ಧ ಮಾಡುವಾಗ ಧರ್ಮರಾಯ, ಕರ್ಣನೊಂದಿಗೆ ಯುದ್ಧ ಮಾಡುವಾಗ ಅರ್ಜುನ ಮತ್ತು ಭೀಮರು ಒಂದು ಕ್ಷಣ ಯೋಚಿಸಿದ ಸಂದರ್ಭ ಇದೆ. ಆದರೆ ತಾನು ಎದುರಾಕೊಳ್ತಾ ಇರೋದು ತನ್ನ ಸಾವನ್ನೇ ಅಂತ ಗೊತ್ತಿದ್ರೂ ಕೂಡ ಅದನ್ನು ಲೆಕ್ಕಿಸದೆ ಪದ್ಮವ್ಯೂಹವನ್ನು ಬೆದರಿಸ್ತಾನೆ. ಇಡೀ ಕೌರವ ಸೇನೆಯ ಮಹಾವೀರರನ್ನೆಲ್ಲ ಇವನೊಬ್ಬನೇ ನಿಂತು ಎದುರಿಸ್ತಾನೆ. ಕೊನೆಗೂ ಅವನನ್ನು ಕೊಲ್ಲೋದಕ್ಕೆ ಈ ಕೌರವ ಸೇನೆ ಅನ್ಯಾಯದ ಹಾದಿಯನ್ನು ಹಿಡಿಬೇಕಾಯಿತು. ಅಂತಹ ಮಹಾನ್ ಪರಾಕ್ರಮಿ ಈ ಅರ್ಜುನನ ಮಗ ಅಭಿಮನ್ಯು. ಒಂದಿನ ಅರ್ಜುನ ತನ್ನ ಹೆಂಡತಿ ಸುಭದ್ರೆ ಜೊತೆ ತನ್ನ ವೀರೋಚಿತ ಹೋರಾಟದ ಬಗ್ಗೆ ಮಾತಾಡ್ತಾ ಇರ್ತಾನೆ. ಸ್ವಾಮಿ, ನನಗೆ ನಿಮ್ಮ ಪರಾಕ್ರಮದ ಬಗ್ಗೆ ಚೆನ್ನಾಗಿ ಗೊತ್ತು, ಆದರೆ ನನಗೆ ತಿಳಿದೇ ಇರೋ ಹೊಸ ವಿಷಯಗಳ ಬಗ್ಗೆ ಏನಾದರೂ ಇದ್ರೆ ಹೇಳಿ ಅಂತ ಕೇಳ್ಕೊತಾಳೆ. ಅದಕ್ಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಅರ್ಜುನ, ಸುಭದ್ರ, ಈ ಪ್ರಪಂಚದಲ್ಲಿ ಎಂಥದ್ದೇ ಸೈನ್ಯವನ್ನಾದರೂ ಕೂಡ ಮಣ್ಣು ಮುಗಿಸಬಲ್ಲ ವ್ಯೂಹ ಹೊಂದಿದೆ. ಅದು ನನಗೆ ಮತ್ತು ನನಗೆ ವಿದ್ಯೆ ಕಲಿಸಿದ ಗುರು ದ್ರೋಣರಿಗೆ ಮಾತ್ರ ಗೊತ್ತಿರೋ ವಿದ್ಯೆ ಅಂತ ಹೇಳಿ ಪದ್ಮವ್ಯೂಹದ ಬಗ್ಗೆ ಆಕೆಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಆತ ಪದ್ಮವ್ಯೂಹದ ಬಗ್ಗೆ ಸುಭದ್ರೆ ಹತ್ರ ಹೇಳ್ತಾ ಇದ್ರೆ ಸುಭದ್ರೆಯ ಹೊಟ್ಟೆಯಲ್ಲಿದ್ದ ಅಭಿಮನ್ಯು ಅದನ್ನು ಕೇಳಿಸ್ಕೊತಾ ಇರ್ತಾನೆ. ಅಲ್ಲೇ ಇದ್ದ ಶ್ರೀಕೃಷ್ಣ ಅದನ್ನು ಗಮನಿಸಿ ತನ್ನ ಮಾಯೆಯಿಂದ ಸುಭದ್ರೆ ನಿದ್ರೆಗೆ ಜಾರುವಂತೆ ಮಾಡ್ತಾನೆ. ಹೀಗಾಗಿ ಆ ಪದ್ಮವ್ಯೂಹದ ಒಳಗೆ ಹೇಗೆ ಹೋಗಬೇಕು ಅನ್ನೋವರೆಗೆ ಮಾತ್ರ ಅಷ್ಟರಲ್ಲಿ ಅರ್ಜುನ ಹೇಳಿರ್ತಾನೆ. ಆಕೆ ನಿದ್ರೆಗೆ ಜಾರಿದ್ದನ್ನು ಗಮನಿಸಿ ಆ ಕಥೆಯನ್ನು ಅಲ್ಲಿಗೆ ನಿಲ್ಲಿಸ್ತಾನೆ. ಕೃಷ್ಣ ಯಾಕೆ ಹೀಗೆ ಮಾಡ್ತಾನೆ ಅನ್ನೋದಕ್ಕೂ ಕೂಡ ಒಂದು ಕಾರಣ ಇದೆ, ಅದನ್ನು ಆಮೇಲೆ ಮಾತಾಡೋಣ. ಪಾಂಡವರು 14 ವರ್ಷ ವನವಾಸ ಮುಗಿಸಿ 1 ವರ್ಷ ಅಜ್ಞಾತವಾಸದ ಸಲುವಾಗಿ ತಮ್ಮ ಗುರುತನ್ನು ಮರೆಮಾಚಿಕೊಂಡು ಮತ್ಸ್ಯ ರಾಜ್ಯಕ್ಕೆ ಬಂದು ಅಲ್ಲಿನ ವಿರಾಟ ರಾಜನ ಆಸ್ಥಾನದಲ್ಲಿ ಸೇರ್ಕೋತಾರೆ. ಅಲ್ಲಿ ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನ ಆ ವಿರಾಟ ರಾಜನ ಮಗಳಿಗೆ ಸಂಗೀತ, ನಾಟ್ಯವನ್ನು ಕಲಿಸ್ತಾನೆ. ಹೀಗೆ ಅವರ ಅಜ್ಞಾತವಾಸ ಮುಗಿಯೋ ಸಂದರ್ಭದಲ್ಲಿ ತನ್ನ ತಂದೆಯನ್ನು ನೋಡೋದಕ್ಕೆ ಈ ಅಭಿಮನ್ಯು ಬರ್ತಾನೆ. ತನ್ನ ಬಳಿ ಕೆಲಸಕ್ಕೆ ಸೇರ್ಕೊಂಡಿದ್ದವರು ಪಾಂಡವರು ಅನ್ನೋದನ್ನು ತಿಳ್ಕೊಂಡ್ಮೇಲೆ ಆಶ್ಚರ್ಯ ಹಾಗೂ ಆನಂದಕ್ಕೊಳಗಾಗ್ತಾನೆ ಈ ವಿರಾಟ ರಾಜ. ಅದೇ ಖುಷಿಯಲ್ಲಿ ಅರ್ಜುನನ ಬಳಿ ಬಂದು ತನ್ನ ಮಗಳು ಉತ್ತರೆಯನ್ನು ಮದುವೆ ಆಗುವಂತೆ ವಿನಂತಿಸ್ತಾನೆ. ಆದರೆ ಅರ್ಜುನ, ನಾನು ಉತ್ತರೆಯ ಗುರು, ಅವಳನ್ನು ವಿವಾಹವಾಗೋದು ಧರ್ಮ ಅಲ್ಲ, ಆಕೆ ನನಗೆ ಮಗಳು ಸಮಾನ ಅಂತ ಹೇಳ್ತಾನೆ. ಹೀಗಾಗಿ ತನ್ನ ಮಗ ಅಭಿಮನ್ಯುವಿನ ಹತ್ರ ಆಕೆಯನ್ನು ಮದುವೆಯಾಗುವಂತೆ ಕೇಳ್ಕೊತಾನೆ ಅರ್ಜುನ. ಯಾಕಂದರೆ ಕೌರವರೊಂದಿಗೆ ಯುದ್ಧ ಆದರೆ ಈ ಮತ್ಸ್ಯರಾಜ್ಯ ತಮಗೆ ಸಹಾಯಕವಾಗುತ್ತೆ ಅನ್ನೋ ಸಂಗತಿ ಅರ್ಜುನನ ಮನಸ್ಸಲ್ಲಿತ್ತು. ತಂದೆಯ ಮಾತಿಗೆ ಒಪ್ಪಿಕೊಂಡ ಅಭಿಮನ್ಯು ಉತ್ತರೆಯನ್ನು ವಿವಾಹವಾಗ್ತಾರೆ. ಕುರುಕ್ಷೇತ್ರ ಯುದ್ಧದ 10ನೇ ದಿನ ಪಿತಾಮಹ ಭೀಷ್ಮರು ಆಗಲೇ ಶರಶಯ್ಯ ಮೇಲೆ ಮಲಗಿದ್ರು. ಆಗ ದುರ್ಯೋಧನ ಕರ್ಣನ ಬಳಿ ಬಂದು ತನ್ನ ಸೇನೆಯ ಸರ್ವಸೇನಾಧ್ಯಕ್ಷನಾಗುವಂತ ಹೇಳ್ತಾನೆ. ಅದಕ್ಕೆ ಕರ್ಣ, ಮಿತ್ರ, ಈಗ ನಾನು ಅದಕ್ಕೆ ಅರ್ಹನಲ್ಲ, ನನಗಿಂತ ಶ್ರೇಷ್ಠರಾದ ಗುರು ದ್ರೋಣರಿದ್ದಾರೆ, ಅವರನ್ನು ನೇಮಿಸು ಅನ್ನೋ ಸಲಹೆಯನ್ನು ದುರ್ಯೋಧನನಿಗೆ ಹೇಳ್ತಾನೆ ಕರ್ಣ. ಅದಕ್ಕೆ ಸರಿ ಅಂತ ಒಪ್ಪಿಕೊಂಡ ದುರ್ಯೋಧನ ದ್ರೋಣರಿಗೆ ಸರ್ವಸೇನಾಧ್ಯಕ್ಷನ ಪಟ್ಟವನ್ನು ಕಟ್ತಾನೆ. ದುರ್ಯೋಧನ ತನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾನೆ ಅಂತ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ದ್ರೋಣರಿಗೆ. ಹೀಗಾಗಿ ಅವರು ದುರ್ಯೋಧನನ ಹತ್ರ ತನಗೆ ಖುಷಿಯಾಗಿರೋದನ್ನು ವಿವರಿಸಿ ನಿನಗೆ ಏನು ವರ ಬೇಕು ಕೇಳ್ಕೊ ಅಂತ ಹೇಳ್ತಾರೆ. ಅದಕ್ಕೆ ದುರ್ಯೋಧನ ನನಗೆ ಧರ್ಮರಾಯನ ತಲೆ ಬೇಕು ಅಂತ ಹೇಳ್ಬಿಡ್ತಾನೆ. ಸಂತೋಷದಲ್ಲಿ ಮಾತು ಕೊಟ್ಟು ಪೇಚಿಗೆ ಸಿಲುಕ್ತಾರೆ ದ್ರೋಣರು. ಅದಕ್ಕೆ ಹೇಳೋದು, ಸಂತೋಷದಲ್ಲಿದ್ದಾಗ ಯಾವಾಗಲೂ ಯಾರಿಗೂ ಮಾತು ಕೊಡಬಾರ್ದು ಅಂತ. ದುರ್ಯೋಧನ ಧರ್ಮರಾಯನನ್ನು ಕೊಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಅರ್ಜುನನನ್ನೂ ಸೇರಿ ಉಳಿದ ಪಾಂಡವ ವೀರರೆಲ್ಲ ಧರ್ಮರಾಯನಿಗೆ ಕಾವಲಾಗಿ ಅವನ ಸುತ್ತಲೇ ಇರ್ತಾರೆ. ಅವರೆಲ್ಲರೊಂದಿಗೆ ಏಕಕಾಲಕ್ಕೆ ಹೋರಾಡಿ ಈ ಧರ್ಮರಾಯನನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಅರ್ಜುನನನ್ನು ಅಲ್ಲಿಂದ ತಪ್ಪಿಸಿದ್ರೆ ನಾನು ಈ ಕೆಲಸವನ್ನು ಮಾಡ್ತೀನಿ ಅಂತ ದ್ರೋಣರು ಭರವಸೆ ಕೊಡ್ತಾರೆ. ಅದಕ್ಕೆ ದುರ್ಯೋಧನ ಒಪ್ಕೋತಾನೆ. ಕುರುಕ್ಷೇತ್ರ ಯುದ್ಧದ 11ನೇ ದಿನ ದುರ್ಯೋಧನ ತನ್ನ ಸೇನೆಯ ಬಹಳಷ್ಟು ಭಾಗವನ್ನು ಅರ್ಜುನನನ್ನು ಅಲ್ಲಿಂದ ದೂರಕ್ಕೆ ಕರೆದೊಯ್ಯೋದಕ್ಕೆ ಉಪಯೋಗಿಸ್ತಾನೆ. ಅಪಾರ ಉತ್ಸಾಹದಲ್ಲಿದ್ದ ಅರ್ಜುನ ಕೂಡ ಆ ದುರ್ಯೋಧನನ ಸೈನ್ಯವನ್ನು ಬೆನ್ನಟ್ಟಿ ಹೋಗೋದಕ್ಕೆ ಪ್ರಾರಂಭಿಸ್ತಾನೆ. ಸರಿಯಾದ ಸಮಯಕ್ಕಾಗಿ ಕಾದಿದ್ದ ಈ ಗುರುದ್ರೋಣರು ಧರ್ಮರಾಯನ ಕೊಲ್ಲೋದಕ್ಕೆ ಬರ್ತಾರೆ. ಉಳಿದ ಪಾಂಡವ ವೀರರೆಲ್ಲ ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ದ್ರೋಣರನ್ನು ಎದುರಿಸೋದಕ್ಕೆ ಅವ್ರು ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಧರ್ಮರಾಯನನ್ನು ಹೇಗಾದರೂ ಸಂಹಾರ ಮಾಡಲೇಬೇಕು ಅಂತ ದ್ರೋಣರು ಅತ್ಯಂತ ಪರಿಶ್ರಮದಿಂದ ಯುದ್ಧ ಮಾಡ್ತಾರೆ. ಹೀಗಾಗಿ ಬೇರೆ ಉಪಾಯ ಇಲ್ಲದೆ ಧರ್ಮರಾಯನನ್ನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪಾಂಡವ ವೀರರು ಧರ್ಮರಾಯನಿಗೆ ಸಲಹೆ ಕೊಡ್ತಾರೆ.
ಆದರೆ ಅಷ್ಟೊತ್ತಿಗೆ ಆ ವಿಷಯ ತಿಳಿದ ಅರ್ಜುನ ತನ್ನ ಅಣ್ಣನನ್ನು ಕಾಪಾಡೋದಕ್ಕೆ ವಾಯು ವೇಗದಲ್ಲಿ ಬಂದು ನಿಲ್ತಾನೆ. ಇನ್ನೇನು ಸುಲಭವಾಗಿ ಧರ್ಮರಾಯನನ್ನ ಕೊಲ್ಲಬೇಕು ಅಂತಿದ್ದ ದ್ರೋಣರ ಎದುರು ಅರ್ಜುನನ ರಥ ಬಂದು ನಿಲ್ಲುತ್ತೆ. ಅರ್ಜುನನ ಕೋಪವನ್ನ ನೋಡಿದ ದ್ರೋಣರಿಗೂ ಕೂಡ ಎದೆಯಲ್ಲಿ ನಡುಕ ಉಂಟಾಗಿ ಹಿಂಜರಿತಾರೆ. ಅಷ್ಟಕ್ಕೆ ಆ ದಿನದ ಯುದ್ಧ ಮುಗಿಯುತ್ತೆ. ಕುರುಕ್ಷೇತ್ರದ 12ನೇ ದಿನ ಕೌರವರ ಯೋಚನೆ ಗೊತ್ತಿದ್ದ ಅರ್ಜುನ ಧರ್ಮರಾಯನ ಪಕ್ಕನೇ ಇರ್ತಾನೆ. ಆ ದಿನ ಕೂಡ ಮುಗಿಯುತ್ತೆ. ದ್ರೋಣರು ಆ ದಿನ ಕೂಡ ಧರ್ಮರಾಯನನ್ನ ಕೊಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ಅಸಹನೆಯಲ್ಲಿರ್ತಾರೆ. ಆಗ ರಾತ್ರಿ ಅವರ ಶಿಬಿರದ ಬಳಿ ಬಂದ ದುರ್ಯೋಧನ ತನ್ನ ಸಿಟ್ಟನ್ನು ಹೊರಹಾಕ್ತಾನೆ. ನಿನ್ನೆ ಧರ್ಮರಾಯನನ್ನ ಕೊಲ್ಲೋ ಅವಕಾಶ ಇದ್ದಾಗಲೂ ಕೂಡ ನೀವು ಯಾಕೆ ಕೊಲ್ಲಿಲ್ಲ? ನೀವು ನಿಜವಾಗಿಯೂ ಕೌರವರ ಪರವಾಗಿ ಯುದ್ಧ ಮಾಡ್ತಾ ಇದ್ದೀರಾ ಅಥವಾ ಪಾಂಡವರ ಸಹಾಯಕ್ಕಾಗಿ ಇಲ್ಲಿ ನಿಂತಿದ್ದೀರಾ ಅಂತ ಖಾರವಾಗಿ ದ್ರೋಣರ ಬಳಿ ಪ್ರಶ್ನಿಸ್ತಾನೆ. ಇದರಿಂದ ದ್ರೋಣರಿಗೆ ಅವಮಾನವಾದಂತಾಗುತ್ತೆ. ದುರ್ಯೋಧನ, ನನ್ನನ್ನೇ ಅವಮಾನಿಸ್ತಾ ಇದ್ದೀಯಾ? ನಾಳೆಯ ಯುದ್ಧದಲ್ಲಿ ಪಾಂಡವ ವೀರರಲ್ಲಿ ಒಬ್ಬರನ್ನಾದರೂ ಕೊಂದೇ ಕೊಲ್ತೇನೆ ಅಂತ ದ್ರೋಣರು ಪ್ರತಿಜ್ಞೆ ಮಾಡ್ತಾರೆ. ಹೀಗೆ ಬೇಕಂತಲೇ ಮಾತಾಡಿ ಅವರನ್ನು ರೊಚ್ಚಿಗೆಬ್ಸೋಕೆ ಬಂದಿದ್ದ ದುರ್ಯೋಧನ ತನ್ನ ಕೆಲಸವಾದಂತೆ ಅಲ್ಲಿಂದ ಹೊರಟು ಹೋಗ್ತಾನೆ. ಕುರುಕ್ಷೇತ್ರ ಯುದ್ಧದ 13ನೇ ದಿನ ದ್ರೋಣರು ಈ ದಿನ ಸುಶರ್ಮನನ್ನ ಕರೆದು ಅರ್ಜುನನನ್ನ ದೂರ ಕರೆದುಕೊಂಡು ಹೋಗುವಂತೆ ಹೇಳ್ತಾರೆ. ಈ ಸುಶರ್ಮನ ಸೇನೆ ಕೇವಲ ಅರ್ಜುನನೊಂದಿಗೆ ಯುದ್ಧ ಮಾಡೋದಕ್ಕಾಗಿ ತಯಾರಾಗಿದ್ದ ಸೇನೆ. ಈ ಸುಶರ್ಮನಿಗೂ ಮತ್ತು ಅರ್ಜುನನಿಗೂ ದ್ವೇಷವಿರುತ್ತೆ. ಹೀಗಾಗಿ ಅರ್ಜುನನ ಎದುರು ನಿಂತ ಈ ಸುಶರ್ಮ ಅರ್ಜುನನಿಗೆ ನಿಂದಿಸೋದಕ್ಕೆ ಶುರು ಮಾಡ್ತಾನೆ. ಯಾವಾಗಲೂ ಅಣ್ಣನ ಪಕ್ಕದಲ್ಲೇ ಇರೋ ಹೇಳಿ ನೀನು ಅಂತ ಅರ್ಜುನನನ್ನ ಕೆಣಕೋದಕ್ಕೆ ಪ್ರಯತ್ನಿಸ್ತಾನೆ. ಅವರ ಉದ್ದೇಶ ಗೊತ್ತಿದ್ದ ಅರ್ಜುನ ಅವೆಲ್ಲವನ್ನ ಕಿವಿಗೆ ಹಾಕ್ಕೊಳ್ಳದೆ ಶಾಂತವಾಗಿ ಯುದ್ಧ ಮಾಡ್ತಾನೆ ಇರ್ತಾನೆ. ಆದರೆ ಧರ್ಮರಾಯ ಅರ್ಜುನನಿಗೆ ಆ ಸುಶರ್ಮನನ್ನ ಮತ್ತು ಅವನ ಸೈನ್ಯವನ್ನ ಕೊಲ್ಲುವಂತೆ ಆಜ್ಞೆ ಮಾಡ್ತಾನೆ. ಅದಕ್ಕೆ ಅರ್ಜುನ ಮನಸ್ಸಿಲ್ಲದೆ ಇರೋ ಮನಸ್ಸಿಂದ ಅಣ್ಣನ ಆಜ್ಞೆಯನ್ನ ಪಾಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಅವರನ್ನೆಲ್ಲ ಬೆನ್ನಟ್ಟಿ ಹೋಗ್ತಾನೆ. ಅರ್ಜುನ ದೂರ ಹೋದದ್ದನ್ನ ಗಮನಿಸಿದ ದ್ರೋಣರು ಪದ್ಮವ್ಯೂಹವನ್ನ ರಚಿಸ್ತಾರೆ. ಅದನ್ನ ಚಕ್ರವ್ಯೂಹ ಅಂತ ಕೂಡ ಕರೀತಾರೆ. ಆ ಪದ್ಮವ್ಯೂಹ 7 ಸುತ್ತುಗಳನ್ನು ಹೊಂದಿರುತ್ತೆ. ಆ ಎಲ್ಲ ಸುತ್ತುಗಳನ್ನು ಭೇದಿಸಿ ಒಳಗೆ ಹೋಗೋದು ಅಸಾಧ್ಯ. ಯಾಕಂದರೆ ಅಲ್ಲಿ ಸೈನಿಕರು ವೃತ್ತಾಕಾರವಾಗಿ ತಿರುಗುತ್ತಾ ಆಕ್ರಮಣ ಮಾಡ್ತಾರೆ. ಒಬ್ಬನನ್ನ ಕೊಲ್ಲೋವಷ್ಟರಲ್ಲಿ ಇನ್ನೊಬ್ಬ ಆ ಜಾಗವನ್ನು ತುಂಬ್ತಾನೆ. ಆ ಪದ್ಮವ್ಯೂಹವನ್ನು ಇಡೀ ಮಹಾಭಾರತದಲ್ಲಿ ಕೃಷ್ಣ, ದ್ರೋಣ, ಅರ್ಜುನ ಹಾಗೂ ಕೃಷ್ಣನ ಮಗ ಪ್ರದ್ಯುಮ್ನ ಈ 4 ಜನ ಮಾತ್ರ ಆ ವ್ಯೂಹವನ್ನು ಭೇದಿಸೋದಕ್ಕೆ ಸಮರ್ಥರಾಗಿದ್ದರು. ಅರ್ಜುನ ಹಾಗೂ ಕೃಷ್ಣರು ಈಗಾಗಲೇ ದೂರ ಹೋಗಿದ್ದಾರೆ. ಕೃಷ್ಣನ ಮಗ ಯುದ್ಧದಲ್ಲಿ ಪಾಲ್ಗೊಳ್ಳಲಿಲ್ಲ. ಹೀಗಾಗಿ ದ್ರೋಣರು ಆ ವ್ಯೂಹವನ್ನು ರಚಿಸ್ತಾರೆ. ಆ ಪದ್ಮವ್ಯೂಹದ ಕಾರಣದಿಂದ ಪಾಂಡವ ಸೈನ್ಯ ತತ್ತರಿಸಿ ಹೋಗುತ್ತೆ. ಬೆಂಕಿಯ ಆಹುತಿಗೆ ಸಿಕ್ಕ ಕಾಡಿನ ನಂತರ ಇಡೀ ಸೈನ್ಯ ನಾಶವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಇದನ್ನು ನೋಡಿದ ಧರ್ಮರಾಯ ಗಾಬರಿಗೊಳ್ತಾನೆ. ಈ ಪದ್ಮವ್ಯೂಹವನ್ನು ಹೀಗೆ ಇರೋದಕ್ಕೆ ಬಿಟ್ಟರೆ ಅರ್ಜುನ ಬರೋವರೆಗೂ ತನ್ನ ಇಡೀ ಸೈನ್ಯ ನಿರ್ನಾಮ ಆಗ್ಬಿಡುತ್ತೆ. ಹೀಗಾಗಿ ತಮ್ಮ ವೀರರನ್ನೆಲ್ಲ ಕುರಿತು ನಿಮಗೆ ಯಾರಿಗೂ ಈ ಪದ್ಮವ್ಯೂಹ ಭೇದಿಸೋದಕ್ಕೆ ಬರೋದಿಲ್ವಾ ಅಂತ ನಿರಾಶೆಯಿಂದನೇ ಕೇಳ್ತಾನೆ. ಪಾಂಡವ ವೀರರೆಲ್ಲ ಬೇಜಾರಿಂದ ತಲೆ ತಗ್ಗಿಸಬೇಕು. ಅಷ್ಟರಲ್ಲಿ ಒಬ್ಬ 16 ವರ್ಷದ ಬಾಲಕ ತನಗೆ ಗೊತ್ತು ಅಂತ ಮುಂದೆ ಬರ್ತಾನೆ. ಎಲ್ಲರೂ ಆಶ್ಚರ್ಯದಿಂದ ಯಾರಪ್ಪ ಅವನು ಅಂತ ತಿರುಗಿ ನೋಡಿದ್ರೆ ಬೇಟೆಯಾಡೋದಕ್ಕೆ ಸಿದ್ಧವಾಗಿ ನಿಂತಿರೋ ಸಿಂಹದ ಮರಿ ಥರ ಅಭಿಮನ್ಯು ಮುಂದೆ ಬರ್ತಾನೆ. ಅವನನ್ನು ನೋಡಿದ ಧರ್ಮರಾಯ, ನಿನಗೆ ಚಕ್ರವ್ಯೂಹ ಭೇದಿಸೋದಕ್ಕೆ ಬರುತ್ತಾ ಮಗನೆ ಅಂತ ಆಶ್ಚರ್ಯದಿಂದ ಉದ್ಗರಿಸ್ತಾನೆ. ಹೌದು ದೊಡ್ಡಪ್ಪ, ನನಗೆ ಚಕ್ರವ್ಯೂಹ ಒಳನುಗ್ಗೋದು ಮಾತ್ರ ಗೊತ್ತು, ಆದರೆ ಹೊರಗೆ ಬರೋದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮರಾಯ, ಏನೂ ಪರವಾಗಿಲ್ಲ, ನೀನು ಮುಂದೆ ದಾರಿ ತೋರಿಸು, ಹಿಂದೆ ನಾವೆಲ್ಲ ಬರ್ತೀವಿ ಅಂತ ಆತನಿಗೆ ಧೈರ್ಯ ಹೇಳ್ತಾರೆ. ಈ ಚಿಕ್ಕ ಹುಡುಗನನ್ನ ಅಂತಹ ಅಪಾಯಕಾರಿ ಪರಿಸ್ಥಿತಿಗೆ ಹಾಕೋದಕ್ಕೆ ಧರ್ಮರಾಯನಿಗೆ ಖಂಡಿತ ಇಷ್ಟ ಇರಲಿಲ್ಲ. ಆದರೆ ಅದಲ್ಲದೆ ಅವರಿಗೆ ಬೇರೆ ದಾರಿ ಕೂಡ ಇರಲಿಲ್ಲ. ಯಾಕಂದರೆ ಅವನನ್ನು ಬಿಟ್ಟರೆ ಇನ್ಯಾರಿಗೂ ಈ ವಿದ್ಯೆ ಗೊತ್ತಿರಲಿಲ್ಲ ಅನ್ನೋದು ಧರ್ಮರಾಯನಿಗೆ ಗೊತ್ತಿತ್ತು. ಹೀಗೆ ಯುದ್ಧರಂಗಕ್ಕೆ ಇಳಿದ ಅವನ ಪರಾಕ್ರಮ ಹೇಗಿತ್ತು ಅಂದರೆ ಸಾಕ್ಷಾತ್ ಅರ್ಜುನನೇ ಗಾಂಡೀವಧಾರಿಯಾಗಿ ಯುದ್ಧ ಮಾಡ್ತಾ ಇದ್ದಾನೇನೋ ಅನ್ನುವಷ್ಟರ ಮಟ್ಟಿಗೆ ಕೌರವ ಸೈನ್ಯದ ಮೇಲೆ ಮುಗಿಬೀಳ್ತಾನೆ ಅಭಿಮನ್ಯು. ಅವನ ಪರಾಕ್ರಮವನ್ನು ನೋಡಿದ ಪಾಂಡವ ಸೈನ್ಯಕ್ಕೆ ಹೊಸ ಉತ್ಸಾಹ, ಧೈರ್ಯ ಬರುತ್ತೆ. ಅಷ್ಟು ಅದ್ಭುತವಾಗಿ ಯುದ್ಧ ಮಾಡ್ತಾನೆ ಈ ಅಭಿಮನ್ಯು. ಅವನ ಯುದ್ಧವನ್ನು ನೋಡಿದ ದುರ್ಯೋಧನ ಕೋಪದಿಂದ ಅಭಿಮನ್ಯುವಿನ ಕಡೆ ಬಾಣ ಬಿಡ್ತಾನೆ. ಅದನ್ನು ಸುಲಭವಾಗಿ ಎದುರಿಸಿದ ಅಭಿಮನ್ಯು ತಿರುಗಿ ದುರ್ಯೋಧನನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಆದರೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ದುರ್ಯೋಧನ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸ್ಬೇಕಾಗಿ ಬರುತ್ತೆ, ಹರ ಸಾಹಸ ಪಡಬೇಕಾಗುತ್ತೆ.
ಇದನ್ನ ನೋಡಿದ ದ್ರೋಣರು ಅಶ್ವತ್ಥಾಮ, ಕೃಪ, ಶಲ್ಯ, ಕರ್ಣ, ಕೃತವರ್ಮ, ಶಕುನಿ, ಬೃಹದ್ವಲ, ಭೂರಿಶ್ರವ, ಸಲ, ಪೌರವ ಮತ್ತು ವಿಶ್ವಸೇನರಿಗೆ ದುರ್ಯೋಧನನನ್ನ ಹೇಗಾದರೂ ಕಾಪಾಡೋದಕ್ಕೆ ಹೇಳ್ತಾರೆ. ಅವರೆಲ್ಲ ಒಬ್ಬೊಬ್ಬರಾಗಿ ಈ ಅಭಿಮನ್ಯುವಿನ ಮೇಲೆ ಬಾಣ ಪ್ರಯೋಗಿಸ್ತಾರೆ. ಆದರೆ ಅವರೆಲ್ಲರ ಬಾಣವನ್ನ ಗಾಳಿಯಲ್ಲಿರುವಾಗಲೇ ತುಂಡರಿಸಾಕ್ತಾನೆ ಅಭಿಮನ್ಯು. ತನ್ನೆದುರು ನಿಂತ ಕರ್ಣನ ಮೇಲೆ ಸಾವಿರಾರು ಬಾಣವನ್ನ ಏಕಕಾಲಕ್ಕೆ ಮಳೆಯಂತೆ ಸುರಿಸ್ತಾನೆ. ಇದರಿಂದ ಕರ್ಣ ಕೂಡ ಘಾಸಿಗೊಂಡು ಅವನ ರಥದ ಮೇಲೆ ಬಿದ್ದು ಹೋಗ್ತಾನೆ. ಆ ಯುದ್ಧವನ್ನೆಲ್ಲ ಆಕಾಶದಲ್ಲಿ ನಿಂತು ನೋಡ್ತಾ ಇದ್ದ ದೇವಾನುದೇವತೆಗಳೆಲ್ಲ ಅಭಿಮನ್ಯುವಿನ ಪರಾಕ್ರಮಕ್ಕೆ ಬೆರಗಾಗ್ತಾರೆ. ಹೀಗೆ ಭೀಕರವಾಗಿ ಯುದ್ಧ ಮಾಡ್ತಾ ವಿಶ್ವಸೇನನನ್ನ ಸೋಲಿಸ್ತಾನೆ. ತನ್ನೆದುರು ಬಂದ ಇತರ ಸೇನಾಧಿಪತಿಗಳ ತಲೆಯನ್ನ ಕತ್ತರಿಸಿ ಬಿಸಾಕ್ತಾನೆ ಅಭಿಮನ್ಯು. ಆತನ ರೋಷಾವೇಶಕ್ಕೆ ಬೆದರಿ ಕಂಗಾಲಾಗಿ ಹೋಗುತ್ತೆ ಕೌರವ ಸೇನೆ. ಅಷ್ಟರಲ್ಲಿ ಶಲ್ಯನ ಮಗ ರುಕ್ಮರಥ ಕೌರವ ಸೇನೆಗೆ ಧೈರ್ಯ ಹೇಳ್ತಾ ಅಭಿಮನ್ಯುವಿನ ಮೇಲೆ ಆಕ್ರಮಣ ಮಾಡ್ತಾನೆ. ಇದರಿಂದ ಅಭಿಮನ್ಯು ಗಾಯಗೊಂಡು ತನ್ನ ರಥದಿಂದ ಕೆಳಗೆ ಬೀಳ್ತಾನೆ. ಅಭಿಮನ್ಯು ಪ್ರಾಣ ಕಳೆದುಕೊಂಡ ಅನ್ನೋ ಖುಷಿಯಲ್ಲಿ ಅವನ ಬಳಿ ಹೋದ ರುಕ್ಮರಥನನ್ನ ಅಭಿಮನ್ಯು ತಲೆ ಕತ್ತರಿಸಿ ಕೊಂದು ಹಾಕ್ತಾನೆ. ನಿಜವಾಗ್ಲೂ ಅಭಿಮನ್ಯುವಿಗೆ ಏನೂ ಕೂಡ ಆಗಿರಲಿಲ್ಲ. ಅವನು ತನ್ನ ತಂದೆಯಿಂದ ಕಲಿತಿದ್ದ ಗಂಧರ್ವ ಮಾಯೆಯನ್ನ ಬಳಸಿ ಆ ರೀತಿಯ ಭ್ರಮೆಯನ್ನ ಉಂಟು ಮಾಡಿರ್ತಾನೆ. ಅನಂತರ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರ ಅಭಿಮನ್ಯುವಿನ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ. ಇಡೀ ಕೌರವ ಸೇನೆಯಲ್ಲಿ ಕೇವಲ ಈ ಲಕ್ಷ್ಮಣ ಕುಮಾರ ಒಬ್ಬನೇ ಈ ಅಭಿಮನ್ಯುವಿನೊಂದಿಗೆ ಹೆಚ್ಚು ಹೊತ್ತು ಯುದ್ಧ ಮಾಡೋದಕ್ಕೆ ಸಾಧ್ಯವಾಗೋದು. ಲಕ್ಷ್ಮಣ ಕುಮಾರ ಬಿಟ್ಟ ಬಾಣ ಅಭಿಮನ್ಯುವಿನ ಕೈ ಮೇಲೆ ಹಾಗೂ ಎದೆಗೆ ಚುಚ್ಚಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಅಭಿಮನ್ಯು ನಾಗಾಸ್ತ್ರವನ್ನ ಬಳಸಿ ಆ ಲಕ್ಷ್ಮಣ ಕುಮಾರನನ್ನ ಕೊಂದು ಹಾಕ್ತಾನೆ. ಇದನ್ನ ಕಣ್ಣಾರೆ ನೋಡ್ತಾ ಇದ್ದ ದುರ್ಯೋಧನ ಅಗಾಧ ನೋವು, ಸಿಟ್ಟು ಎಲ್ಲದರಿಂದ ಘಾಸಿಗೊಳಗಾಗ್ತಾನೆ. ಅಭಿಮನ್ಯುವಿನ ಕೊಂದು ಹಾಕಿ ಅಂತ ಗಟ್ಟಿಯಾಗಿ ಕೂಕ್ಕೋತಾನೆ. ಅಷ್ಟರಲ್ಲಾಗಲೇ ಅಭಿಮನ್ಯು ತನ್ನೆದುರು ಬಂದಿದ್ದ ವೃಂದಾರಕ, ಬೃಹದ್ದಲ, ಜಯತ್ಸೇನ, ಅಶ್ವಕೇತು ಮುಂತಾದ ಮಹಾವೀರರನ್ನ ಕೊಂದು ಹಾಕಿ ದುರ್ಯೋಧನನ ಬಳಿ ಮುನ್ನುಗ್ತಾ ಇರ್ತಾನೆ. ಹೀಗೆ ಅಭಿಮನ್ಯು ತನ್ನೆದುರು ನಿಂತವ್ರನ್ನೆಲ್ಲ ತನ್ನ ಮನಸ್ಸಿಗೆ ಬಂದಂತೆ ಹೊಡೆದು ಕೊಂದು ಹಾಕ್ತಾ ಇದ್ರೆ ಕೌರವ ಸೇನೆ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಅವನನ್ನು ಹೇಗಾದರೂ ಕೊಲ್ಲೇಬೇಕು ಅನ್ನೋ ಉದ್ದೇಶದಿಂದ ಕರ್ಣ ಹಿಂದಿನಿಂದ ಬಾಣ ಪ್ರಯೋಗಿಸಿ ಅಭಿಮನ್ಯುವಿನ ಬಿಲ್ಲನ್ನು ಮುರಿದು ಹಾಕ್ತಾನೆ. ಅದೇ ಸಮಯಕ್ಕೆ ಕೃತವರ್ಮ ಅಭಿಮನ್ಯುವಿನ ರಥವನ್ನು ನಾಶ ಮಾಡಿ ಕುದುರೆಯನ್ನು ಕೊಂದು ಹಾಕ್ತಾನೆ. ಅಭಿಮನ್ಯು ನೆಲಕ್ಕುರುಳ್ತಾನೆ. ತಕ್ಷಣ ತನ್ನ ಸೊಂಟದಲ್ಲಿದ್ದ ಖಡ್ಗವನ್ನು ಹೊರತೆಗೆದು ತನ್ನ ಮೇಲೆ ಬರ್ತಾ ಇದ್ದ ಕೌರವ ಸೇನೆಯ ಪ್ರತಿಯೊಬ್ಬರ ರುಂಡವನ್ನು ಕತ್ತರಿಸಿ ಹಾಕ್ತಾ ಮುನ್ನುಗ್ತಾನೆ. ಇದರಿಂದ ಕೌರವ ಸೇನೆ ಆತನ ಮೇಲೆ ಬಾಣ ಮತ್ತು ಈಟಿಯಿಂದ ಆಕ್ರಮಣ ಮಾಡುತ್ತೆ. ಅವನನ್ನು ಗಾಯಪಡಿಸ್ತಾರೆ. ತನಗಾದ ಗಾಯವನ್ನು ಕೂಡ ಲೆಕ್ಕ ಮಾಡದೆ ಸಿಕ್ಕವರನ್ನ ಸಿಕ್ಕಂತೆ ಕತ್ತರಿಸಿ ಹಾಕ್ತಾನೆ ಅಭಿಮನ್ಯು. ಅಷ್ಟರಲ್ಲೇ ದ್ರೋಣರು ಮತ್ತು ದುರ್ಯೋಧನ ತನ್ನ ಬಾಣದಿಂದ ಅವನ ಖಡ್ಗವನ್ನು ಕೂಡ ಮುರಿದು ಹಾಕ್ತಾರೆ. ಆದರೂ ಅಭಿಮನ್ಯು ಸೋಲೊಪ್ಕೊಳ್ಳೋದಿಲ್ಲ. ಅವನ ಪರಾಕ್ರಮವೇನೂ ಕಡಿಮೆ ಆಗೋದಿಲ್ಲ. ಅಲ್ಲೇ ಬಿದ್ದಿದ್ದ ತನ್ನ ರಥದ ಚಕ್ರವನ್ನು ತಗೊಂಡು ಅದರಿಂದಾನೇ ಯುದ್ಧಕ್ಕೆ ನಿಂತು ಬಿಡ್ತಾನೆ. ಅವನ ಆ ಯುದ್ಧದ ಶೈಲಿ ಅದೆಷ್ಟು ಭೀಕರವಾಗಿತ್ತು ಅಂದರೆ ಸಾಕ್ಷಾತ್ ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರದಂತೆ ಅವನ ರಥದ ಚಕ್ರವನ್ನು ಬಳಸಿ ಶತ್ರು ಸೈನ್ಯದ ಮೇಲೆ ಆಕ್ರಮಣ ಮಾಡೋದಕ್ಕೆ ನಿಂತಿದ್ದ. ಆದರೆ ಕೂಡಲೇ ಆ ಕೌರವ ವೀರರೆಲ್ಲ ಸೇರಿ ಅದನ್ನು ಕೂಡ ಮುರಿದು ಹಾಕ್ತಾರೆ. ಹೀಗೆ ತನ್ನ ಪ್ರಾಣದ ಮೇಲಿನ ಆಸೆಯನ್ನು ತೊರೆದ ಅಭಿಮನ್ಯು ನೆಲದಲ್ಲಿ ಬಿದ್ದಿದ್ದ ಯಾರ್ದೋ ಇನ್ನೊಂದು ಖಡ್ಗವನ್ನು ತೆಗೆದುಕೊಂಡು ಮತ್ತೆ ಯುದ್ಧ ಮಾಡೋದಕ್ಕೆ ನಿಲ್ತಾನೆ. ಹೀಗೆ ಯುದ್ಧ ಮಾಡ್ತಾ ಮಾಡ್ತಾ ದುಶ್ಯಾಸನನ ಮಗ ದುರ್ಮಸೇನನ ಮೇಲೇರಿ ಹೋಗ್ತಾನೆ. ಹೀಗೆ ಅಭಿಮನ್ಯು ಮತ್ತು ದುರ್ಮಸೇನರು ಒಬ್ಬರ ಮೇಲೊಬ್ಬರು ಸ್ವಲ್ಪ ಹೊತ್ತು ಯುದ್ಧ ಮಾಡ್ತಾರೆ. ಒಬ್ಬರನ್ನೊಬ್ಬರು ಘಾಸಿಗೊಳಿಸ್ಕೊಂಡು ನೆಲಕ್ಕೆ ಬೀಳ್ತಾರೆ. ಅಭಿಮನ್ಯು ಇನ್ನೇನು ಏಳಬೇಕು ಅನ್ನೋವಷ್ಟರಲ್ಲಿ ಈ ದುರ್ಮಸೇನ ಅಭಿಮನ್ಯುವಿನ ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಹೀಗೆ ಕೌರವ ಸೇನೆಯನ್ನ ಸುಡ್ತಾ ಇದ್ದ ಅಗ್ನಿ ಶಾಂತವಾಗಿ ಆರು ಹೋಗುತ್ತೆ. ಅದನ್ನು ನೋಡ್ತಾ ಇದ್ದ ಪಾಂಡವ ಸೇನೆ, ಆಕಾಶದಲ್ಲಿ ನೆರೆದಿದ್ದ ದೇವಾನುದೇವತೆಗಳು ಎಲ್ಲ ಕಣ್ಣೀರು ಹಾಕ್ತಾರೆ. ಈ ವಿಷಯ ಗೊತ್ತಾಗಿ ಧರ್ಮರಾಯ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಕೆಲವು ಜನ ಈ ಕಥೆಯನ್ನು ಅರ್ಧಂಬರ್ಧ ತಿಳಿದುಕೊಂಡು ಯಾವ ಕೆಲಸವನ್ನೂ ಮಾಡಬಾರ್ದು ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳ್ತಾರೆ. ಆದರೆ ಅಭಿಮನ್ಯುವಿಗೆ ತನಗೆ ಒಳಗೆ ಹೋಗೋದಕ್ಕೆ ಮಾತ್ರ ಗೊತ್ತು ಅನ್ನೋದು ತಿಳಿದಿತ್ತು. ಅವನು ತನ್ನವರಿಗೆ ಹೇಳಿದ್ದ ಕೂಡ ತನ್ನ ಸೈನ್ಯವನ್ನು ತನ್ನವರನ್ನು ಕಾಪಾಡೋದಕ್ಕೆ ಅವನಿಗೆ ಇದು ಅನಿವಾರ್ಯವಾಗಿತ್ತು. ಅದು ಕ್ಷತ್ರಿಯ ಧರ್ಮ ಕೂಡ ಆಗಿತ್ತು. ಇದರ ನಿಜವಾದ ನೀತಿ ಏನೆಂದರೆ ಸಾವಿನ ಬಾಗಿಲಲ್ಲಿ ನಿಂತಿದ್ರೂ ಕೂಡ ತನ್ನ ಧರ್ಮವನ್ನು ಬಿಡಬಾರ್ದು ಅನ್ನೋದು. ಅಭಿಮನ್ಯು ಈ ಪದ್ಮವ್ಯೂಹದೊಳಗೆ ಪ್ರವೇಶಿಸಿದಾಗ ತನ್ನವರು ಯಾರೂ ಒಳಗೆ ಬರೋದಕ್ಕೆ ಸಾಧ್ಯವಿಲ್ಲದೆ ಇದ್ದಾಗಲೇ ಅವನಿಗೆ ತನ್ನ ಸಾವು ಕಾಣಿಸಿತ್ತು. ಅದು ಖಚಿತ ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತು. ಹಾಗೆ ಗೊತ್ತಿದ್ರೂ ಕೂಡ ಈ ಕೌರವ ಸೇನೆಗೆ ಎಷ್ಟು ಸಾಧ್ಯನೋ ಅಷ್ಟು ಹಾನಿಯನ್ನು ಮಾಡಿರ್ತಾನೆ ಈ ಅಭಿಮನ್ಯು. ಹಾಗೆ ಹಾನಿ ಮಾಡಿಯೇ ಅವನು ಅವತ್ತು ಪ್ರಾಣ ಬಿಟ್ಟಿದ್ದ.
ಈ ಪಾಂಡವ ವೀರರಿಗೆ ಯಾಕೆ ಅಭಿಮನ್ಯುವಿನ ಹಿಂದೆ ಪದ್ಮವ್ಯೂಹವನ್ನು ಪ್ರವೇಶಿಸೋದಕ್ಕೆ ಸಾಧ್ಯವಾಗಲಿಲ್ಲ? ಅವರನ್ನೆಲ್ಲ ಏಕಾಂಗಿಯಾಗಿ ತಡೆದು ನಿಲ್ಲಿಸಿದ ವೀರ ಯಾರು? ಅಭಿಮನ್ಯುವಿನ ಸಾವಿಗೆ ಕಾರಣವಾದ ಅವನ ಮೇಲೆ ಅರ್ಜುನ ಸೇಡು ತೀರಿಸಿಕೊಂಡದ್ದು ಹೇಗೆ? ಈ ಎಲ್ಲ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.